ಯೇಸುವಿನಲ್ಲಿ ದೇವರು ಸಭೆ ಆದ ನಮ್ಮ ಸಂಘ ಆತನು ಈ ರೀತಿ ಮಾತನಾಡ್ತಾನೆ. ಐ ಜಾನ್ ಹೂ ಆಲ್ಸೋ ಐ ಆಮ್ ಯುವರ್ ಬ್ರದರ್ and compassion in tribulation and in the kingdom and patience of Jesus Christ was in the isle that is called the Patmos for the word of God and for the testimony of Jesus Christ. ಪ್ರಕಟಣೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪಾತ್ಮೋಸ್ ದ್ವೀಪದಲ್ಲಿದ್ದೆನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಈ ವಾಕ್ಯದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಆತನು ಹೇಳ್ತಿರುವಂಥ ಒಂದು ಮುಖ್ಯ ಅಂಶ ಏನಂತಂದರೆ, ನಮಗೆ ಆರಂಭದಲ್ಲಿ ದೇವರ ಬಳಿಯಲ್ಲಿ ಏನಿರಬೇಕಂದ್ರೆ ತಾಳ್ಮೆ ಇರಬೇಕು. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ಯೋಹಾನನು ಕೂಡ ದೇವರ ಬಳಿಯಲ್ಲಿ ಯಾವ ರೀತಿ ಇದ್ದಾನೆ ಎಂಬುದನ್ನು ನಾವು ಗಮನಿಸಿರುವುದಾದರೆ, ಅವನು ಆರಂಭದಲ್ಲಿ ಆದಿಯಿಂದಲೂ ದೇವರ ಬಳಿಯಲ್ಲಿ ತಾಳ್ಮೆ ಉಳ್ಳಂಥ ಮನುಷ್ಯನಾಗಿದ್ದನು. ಆದ್ದರಿಂದ ದೇವರು ಅವನಿಗೆ ಮುಂದೆ ಬರುವಂಥ ಅನೇಕ ವಿಷಯಗಳನ್ನು ಆತನಿಗೆ ತಿಳಿಯಪಡಿಸುವವನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ಆ ವಿಷಯಗಳು ಸಭೆಯ ಪ್ರಯೋಜನಕ್ಕಾಗಿ ದೇವರು ಸಭೆ ಆದ ನಮಗೂ ಕೂಡ ಕೊಟ್ಟಿದ್ದಾನೆ. ಆತನ ಮುಖಾಂತರವಾಗಿ ದೇವರು ಮಾತನಾಡಿದನು. ಆತನ ಬಳಿಯಲ್ಲಿ ಈ ವಿಷಯಗಳನ್ನು ತಿಳಿಯಪಡಿಸಿದ್ದನು. ಆತನ ಮುಖಾಂತರವಾಗಿ ಆ ವಿಷಯಗಳು ನಮ್ಮವರೆಗೂ ಬಂದಿದೆ. ಅದು ಮುಂದೆ ನಮ್ಮ ತಲೆಮಾರುಗಳಿಗೂ ಹೋಗ್ಬೇಕಂದ್ರೆ ನಾವು ಇಂಥ ವಿಷಯಗಳನ್ನು ಮುಂದಿನ ತಲೆಮಾರುಗಳಿಗೆ ಹೇಳಿಕೊಡುವವರಾಗಿರಬೇಕು. ಆಗ ದೇವರು ಅವರಲ್ಲೂ ಕೂಡ ಈ ವಾಕ್ಯಗಳ ಸಂಗಡ ಆತನು ಮಾತನಾಡುವವನಾಗಿದ್ದಾನೆ. ಆದ್ದರಿಂದ ನೀವು ಮುಂದಿನ ತಲೆಮಾರುಗಳಿಗೆ ಕೊಡಬೇಕಾಗಿರೋದು ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯವಾಗಿದೆ. ಯಾಕಂದರೆ ಆದಿಂದಲೂ ದೇವರ ವಾಕ್ಯವು ಅದು ಜೀವವುಳ್ಳದಾಗಿದೆ. ಅದು ಕಾರ್ಯವನ್ನು ಸಾಧಿಸ್ತಲೇ ಇದೆ. ಇನ್ನು ಮುಂದೆಯೂ ಕೂಡ ಅದು ಕಾರ್ಯ ಸಾಧಿಸ್ಬೇಕಂದ್ರೆ ಈಗ ಇರುವವರು ಮುಂದಿನ ತಲೆಮಾರುಗಳಿಗೆ ವಾಕ್ಯವನ್ನು ಪ್ರಾಮುಖ್ಯವಾಗಿ ಕೊಡಲೇಬೇಕು. ಆಮೇನ್, ಹಲ್ಲೆಲೂಯಾ. ಕೊಡುವವರು ಆಮೇನ್ ಹೇಳೋಣ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಯೋಹಾನನು ಯೇಸುವಿನ ಬಳಿಯಲ್ಲಿ ಹೇಗಿದ್ದನು ಎಂದರೆ, ಆತನು ತಾಳ್ಮೆ ಉಳ್ಳವನಾಗಿದ್ದನು. ಆತನ ಹೃದಯಕ್ಕೆ ಒರಗಿಕೊಂಡಂಥ ವ್ಯಕ್ತಿಯಾಗಿದ್ದನು. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಕಾರಣ ದೇವರು ಅವನಿಗೆ ಮುಂದೆ ಬರುವ ಎಲ್ಲ ವಿಷಯಗಳನ್ನು ಅತಿ ಹೆಚ್ಚಾಗಿ ಈ ಶಿಷ್ಯನಾದ ಯೋಹಾನನಿಗೆ ಹೇಳ್ಕೊಡ್ತಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ದೇವರಲ್ಲಿ ತಾಳ್ಮೆ ಉಳ್ಳುವಂಥ ವ್ಯಕ್ತಿಗಳಿಗೆ ದೇವರ ಮುಂದೆ ನಡೆಯುವಂಥ ವಿಷಯಗಳನ್ನ ಹೇಳ್ಕೊಡುವವನಾಗಿದ್ದಾನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತು ನಾವು ಕರ್ಮ ತಟ್ಟುತ್ತಾ ದೇವ್ರ ನಮ್ಮನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನಮ್ಮೆಲ್ಲರಿಗೂ ಆರಂಭದಲ್ಲಿ ಏನಿರಬೇಕಂದ್ರೆ ತಾಳ್ಮೆ ಇರಬೇಕು. ಇನ್ ದ ಬಿಗಿನಿಂಗ್ ವಿ ಹ್ಯಾವ್ ಟು ಬಿ patient. Amen, hallelujah. कैसी उमन बिच्छू यो क्यों. आमेन, हालेलुया. हमें शुरुआत में धैर्य कर रखना होगा. आमेन, हालेलुया. തുടക്കത്തിൽ കൊശ്മയിരക്കാരണം. ఆమెన్, హల్లెలూయా. మొదటిలో ఓపిక పట్టాలి. ఆమెన్, హల్లెలూయా. ఆరంభంలో మనకేం ఉండాలో ఓపిక ఉండాలి. కొందరికి ఓపికని